ಬಸವಸಾಗರ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿಗೆ 5,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಡ್ಯಾಂಗೆ ನೀರು ಬಿಡುಗಡೆ ಮಾಡಲಾಗಿದೆ. 33.33 ಟಿಎಂಸಿ ಸಂಗ್ರಹ ಸಾಮರ್ಥ್ಯವನ್ನ ಈ ಜಲಾಶಯ ಹೊಂದಿದೆ. ಜಲಾಶಯದಲ್ಲಿ 27.80 ಟಿಎಂಸಿ ನೀರು ಸಂಗ್ರಹ ಆಗಿದೆ. 20,000 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಒಂದು ಗೇಟ್ ಮೂಲಕ 5,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿ ತೀರದಲ್ಲಿ ಈಗ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಜನ. ನದಿ ಪಾತ್ರದ ಜನರು ನದಿ ತೀರಕ್ಕೆ ತೆರಳಬಾರದು, ಅಲರ್ಟ್ ಆಗಿರಿ ಅಂತ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಬಸವಸಾಗರ ಜಲಾಶಯದಿಂದ ನೀರನ್ನ ಹೊರಗಡೆ ಬಿಡಲಾಗಿದೆ. 33.33 ಟಿಎಂಸಿ ಸಂಗ್ರಹದ ಸಾಮರ್ಥ್ಯವನ್ನ ಹೊಂದಿದೆ ಈ ಜಲಾಶಯ. ಗದಗ ಜಿಲ್ಲೆಯಲ್ಲಿ 4 ಸೇತುವೆ ಜಲಾವೃತ ಆಗಿದೆ. ಬೆಣ್ಣೆಹಳ್ಳದ ಅಬ್ಬರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಒಟ್ಟು 4 ಸೇತುವೆಗಳು ಗದಗ ಜಿಲ್ಲೆಯಲ್ಲಿ ಜಲಾವೃತ ಆಗಿದೆ. ರೋಣ ನರಗುಂದ ವ್ಯಾಪ್ತಿಯ ಸೇತುವೆಗಳು ಜಲಾವೃತ ಆಗಿದೆ. ಯಾವಗಲ್, ಮೆಣಸಗಿ, ಕೂರ್ಲಗೇರಿ, ಸುರಕೋಡ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಬೆಣ್ಣೆಹಳ್ಳದ ಅಬ್ಬರಕ್ಕೆ ಹಲವು ಗ್ರಾಮದ ಸಂಪರ್ಕ ಸಹ ಕಟ್ಟಾಗಿದೆ. ಮೆಣಸಗಿ ಗ್ರಾಮದ ಸೇತುವೆಗೂ ಜಲ ದಿಗ್ಬಂಧನ. 100 ಎಕರೆ ಜಮೀನಿಗೂ ಸಹ ನೀರು ನುಗ್ಗಿದೆ. 10ಕ್ಕೂ ಹೆಚ್ಚು ಗ್ರಾಮದಲ್ಲಿ ಈ ಎಫೆಕ್ಟ್ ತಟ್ಟಿದ್ದು ಬೆಳೆ ನೀರು ಪಾಲಾಗಿದೆ. ಗದಗದಲ್ಲೂ ಸಹ ಮಳೆ ಆಗ್ತಾ ಇರೋದ್ರಿಂದಾಗಿ ಸೇತುವೆಗಳು ಜಲಾವೃತ ಆಗಿದೆ. ಮಳೆ ಅಬ್ಬರಿಸ್ತಾ ಇದ್ರೆ ಅದರ ಎಫೆಕ್ಟ್ ಗದಗ್ನಲ್ಲೂ ಕೂಡ ಆಗಿದೆ. ಬೆಣ್ಣೆಹಳ್ಳ ತುಂಬಿ ಏನು ಹರಿತಾ ಇದೆ, ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗದಗ ಜಿಲ್ಲೆಯ ಸುಮಾರು 4 ಸೇತುವೆಗಳು ಜಲಾವೃತವಾದಂತಹ ಘಟನೆ ಕೂಡ ನಡೆದಿದೆ. ರೋಣ ಮತ್ತು ಮೆಣಸಗಿಯ ಬಳಿ ಇರತಕ್ಕಂತಹ ಈ ಸೇತುವೆ ರಾಜ್ಯ ಹೆದ್ದಾರಿ ರೋಣ ರಾಮದುರ್ಗಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಸೇತುವೆ ಇದು. ಈ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ರೋಣ ವ್ಯಾಪ್ತಿ ರೋಣ ಹಾಗೂ ನರಗುಂದ ತಾಲೂಕಿನಲ್ಲಿ ಏನು ಬೆಣ್ಣೆಹಳ್ಳ ಹರಿಯುತ್ತೆ, ಈ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದ್ದು ರೈತರು ಕೂಡ ಸಂಕಷ್ಟ ಪಡುವಂತಹ ಸಮಸ್ಯೆ ಎದುರಾಗಿದೆ. ಕೊರ್ಲಗೇರಿಯಿಂದ ಆರಂಭ ಆಗಿ ಮೆಣಸಗಿವರೆಗೂ ಈ ಬೆಣ್ಣೆಹಳ್ಳ ಹರಿಯುತ್ತೆ. ಬೆಣ್ಣೆಹಳ್ಳದ ಅಬ್ಬರದಿಂದಾಗಿ ರೈತರು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ತಾವು ನಮ್ಮ ಬಲಗಡೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಏನು ಈ ರೀತಿ ಹಳ್ಳದ ಪಕ್ಕದಲ್ಲಿರ್ತಕ್ಕಂತಹ ಜಮೀನಿಗೂ ಕೂಡ ಹಳ್ಳದ ನೀರು ಈ ರೀತಿ ನುಗ್ತಾ ಇದೆ. ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಯಾದಂತಹ ಗೋವಿನ ಜೋಳ, ಕಬ್ಬಾಗಿರ್ಬೋದು, ಹೀಗೆ ವಿವಿಧ ಬೆಳೆಗಳನ್ನ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ತಾನು ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.